ಮತ್ತೊಂದು ಕಡೆ ರನ್ಯಾ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಸಚಿವರುಗಳ ಪಾತ್ರ ಇದೆ ಅಂತ ಬಿಜೆಪಿ ಆರೋಪಿಸ್ತಾ ಇತ್ತು. ಆದರೆ ಅದೇ ಪಕ್ಷದ ಶಾಸಕ ಎಸ್.ಟಿ. ಸೋಮಶೇಖರ್ ಹೊಸ ಟ್ವಿಸ್ಟ್ ಕೊಟ್ಟಿದ್ದಾರೆ. ಬಿಜೆಪಿ ಮಂತ್ರಿನೇ ಯಾಕಿರಬಾರ್ದು ಅಂತ ಬಾಂಬ್ ಹಾಕಿದ್ದಾರೆ. ಇದು ಸಹಜವಾಗಿ ಈ ಪ್ರಕರಣದಲ್ಲಿ ಸರ್ಕಾರದ ವಿರುದ್ಧ ಹೋರಾಡ್ತಾ ಇದ್ದ ಬಿಜೆಪಿಗೆ ಬಹಳ ಮುಜುಗರ ತರಿಸಿದೆ ಕೂಡ. ಇದು ಮತ್ತೊಂದು ರೀತಿಯಾದಂಥ ಕೋಲಾಹಲವನ್ನ ಸೃಷ್ಟಿಸಿದೆ ಕೂಡ. ಬಿಜೆಪಿ ಮಂತ್ರಿ ಯಾಕೆ ಇರಬಾರ್ದು? ತಲೆಗೆ ಹುಳ ಬಿಡೋದ ಫಸ್ಟ್ ಬಿಡಬೇಕು. ಅವರು ಎರಡು ದೋಣಿಯಲ್ಲಿ ಕಾಲಿಟ್ಟಿರೋದು ಎಲ್ರಿಗೂ ಗೊತ್ತಿದೆ. ಹೂ ಇಸ್ ಎಸ್.ಟಿ. ಸೋಮಶೇಖರ್? ಸೆಂಟ್ರಲ್ ಗೌರ್ಮೆಂಟ್ ನಿಮ್ದೆ, ಸಿಬಿಐ ನಿಮ್ದೆ, ಇಡಿ ನಿಮ್ದೆ. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಲಾಕ್ ಆಗಿರುವ ರನ್ಯಾಗೆ ಸಚಿವರ ನಂಟಿದೆ ಎಂಬ ಆರೋಪ ಕೋಲಾಹಲ ಎಬ್ಬಿಸಿದೆ. ಬಿಜೆಪಿ ನಾಯಕರೆಲ್ಲ ಸರ್ಕಾರದ ವಿರುದ್ಧ ಮುಗಿಬೀಳ್ತಿದ್ದಾರೆ. ಸಚಿವರು ಯಾರೆಂದು ಬಹಿರಂಗಪಡಿಸುವಂತೆ ಪಟ್ಟು ಹಿಡಿದಿದ್ದಾರೆ. ಹೀಗೆ ಬಿಜೆಪಿ ಸಮರಕ್ಕಿಳಿದಿರುವ ಹೊತ್ತಲ್ಲೇ ಬಿಜೆಪಿ ವಿರುದ್ಧವೇ ಬಿಜೆಪಿ ಶಾಸಕ ಎಸ್.ಟಿ. ಸೋಮಶೇಖರ್ ತಿರುಗು ಬಾಣ ಬಿಟ್ಟಿದ್ದಾರೆ. ಬಿಜೆಪಿ ಮಂತ್ರಿಯೇ ಯಾಕೆ ಇರಬಾರ್ದು ಅಂತ ಪ್ರಶ್ನಿಸಿ ಬಾಂಬ್ ಬಿಟ್ಟಿದ್ದಾರೆ. ಬಿಜೆಪಿ ಮಂತ್ರಿ ಯಾಕೆ ಇರಬಾರ್ದು? ಬಿಜೆಪಿ ಮಂತ್ರಿನೇ ಯಾಕೆ ಇರಬಾರ್ದು? ಈ ಹೂವಾಪೋಗಳನ್ನ ಬಿಡ್ಬೇಕು. ಇವರು ಸಾರ್ವಜನಿಕರಿಗೆ ತಲೆಗೆ ಹುಳ ಬಿಡೋದ ಫಸ್ಟ್ ಬಿಡಬೇಕು. ಹೋಮ್ ಮಿನಿಸ್ಟರ್ ಹೇಳಲಿಲ್ವಾ, ನಮ್ದೇನು ಸಿಬಿಐ ಕೊಟ್ಟದ್ದು ಗೊತ್ತಾಗಲ್ಲ, ಇಡಿ ಗೊತ್ತಾಗೋದು ನಮಗೆ ಗೊತ್ತಾಗೋದಿಲ್ಲ. ಸೆಂಟ್ರಲ್ ಗೌರ್ಮೆಂಟ್ ನಿಮ್ದೆ, ಸಿಬಿಐ ನಿಮ್ದೆ, ಇಡಿ ನಿಮ್ದೆ. ಅಲ್ಲಿಂದ ಏನಿದೆ ಅಂತ ಹೇಳಿಸಿ ಅಂತ ಹೋಮ್ ಮಿನಿಸ್ಟರ್ ಅಸೆಂಬ್ಲಿಲಿ ಹೇಳಿದಾರಪ್ಪ. ಇನ್ನು ಅದಕ್ಕಿಂತ ಇನ್ನೇನು ಬೇಕು? ಅಮಿತ್ ಶಾ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಲಿ, ಅಮಿತ್ ಶಾ ಅವ್ರನ್ನ ಡೀಟೇಲ್ಸ್ ತಗೊಳ್ಳಿ ಮಾಡಿ. ತಮ್ಮದೇ ಪಕ್ಷದಲ್ಲಿರುವ ಸೋಮಶೇಖರ್ ಆರೋಪಕ್ಕೆ ಬಿಜೆಪಿ ನಾಯಕರು ಕನಲಿ ಕೆಂಡವಾಗಿದ್ದಾರೆ. ಸೋಮಶೇಖರ್ ವಿಚಾರವನ್ನ ಹೈಕಮಾಂಡ್ಗೂ ಮುಟ್ಟಿಸಿದ್ದಾರೆ. ಹೂ ಇಸ್ ಎಸ್.ಟಿ. ಸೋಮಶೇಖರ್? ವಿಚ್ ಪಾರ್ಟಿ ಹಿ ಇಸ್? ಅವ್ರು ಕೇಳ್ರಿ, ನೀ ಯಾವ ಪಾರ್ಟಿಲಿ ಇದೆಯಾ ಅಂತ. ತಾಂತ್ರಿಕವಾಗಿ ಬಿಜೆಪಿ ಇರಬಹುದು, ಸಂಬಂಧ ಭಾವನಾತ್ಮಕ ಸಂಬಂಧ ಇಲ್ಲದೆ ಇರೋನು ಏನು ಇದ್ರು ಒಂದೇ, ಇಲ್ಲದೆ ಇದ್ರು ಒಂದೇ. ಎಸ್.ಟಿ. ಸೋಮಶೇಖರ್ ಅವರು ಯಾಕೆ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ, ಸರ್ಕಾರದ ಪರವಾಗಿ ನಿಂತಿದ್ದಾರೆ, ನಿಮಗೆ ಗೊತ್ತಿದೆ. ಇದಕ್ಕೆ ನಾವು ಭಾರತೀಯ ಜನತಾ ಪಾರ್ಟಿ ನಾವು ರಾಜ್ಯ ಮಟ್ಟದಲ್ಲಿ ತೀರ್ಮಾನ ತೆಗೆದುಕೊಂಡು ಕೇಂದ್ರದ ವರಿಷ್ಠರಿಗೆ ಕಳಿಸ್ಕೊಟ್ಟಿದ್ದೇವೆ. ಯಾರೇ ಆಗ್ಲಿ ಅವರು ಎರಡು ದೋಣಿಯಲ್ಲಿ ಕಾಲಿಟ್ಟಿರೋದು ಎಲ್ರಿಗೂ ಗೊತ್ತಿದೆ. ನಮ್ಮ ಶಾಸಕರೇ ಹೌದು, ಅವ್ರಿಗೂ ಶಾಸಕರೇ. ಅವ್ರು ಹೇಳಿದ ಮಾತು ಈಗ ಸತ್ಯ ಆಗೋದಿಲ್ಲ. ಇನ್ನು ಬಿಜೆಪಿ ಆರೋಪಕ್ಕೆ ಸ್ಪಷ್ಟನೆ ಕೊಟ್ಟಿರುವ ಡಿಸಿಎಂ ಡಿಕೆ ಸೇರಿದಂತೆ ಸಚಿವರು ತಿರುಗೇಟು ಕೊಟ್ಟಿದ್ದಾರೆ. ಸುಮ್ನೆ ಹೂವಾ ಇಲ್ಲ. ಯಾವ ಸಚಿವರ ಹೆಸರು ಯಾರು ನೋಡಿದ್ರಾ, ಯಾರು ಕೇಳಿದ್ರಾ? ಈಗ ರಾಜಕೀಯ ನಾವು ಮದುವೆ ಹೋಯ್ತಾ ಇರ್ತೀವಪ್ಪ, 100 ಜನ ಬಂದು ಫೋಟೋ ಇಡ್ಸ್ಕೋತಾರೆ. ಯಾವ್ದೋ ಫಂಕ್ಷನ್ಗೆ ಹೋಯ್ತಾ ಇದ್ದೀನಿ, 100 ಜನ ಬಂದ್ ಮಾಡ್ತಾರೆ. ನನ್ನ ಪಕ್ಕ ನಿಂತ್ಕೊಂಡ ತಕ್ಷಣ ಅವ್ರು ನನಗೆ ಸಂಬಂಧನಾ? ನನಗೆ ಗೊತ್ತಿಲ್ಲಪ್ಪ. ಅವ್ರದೇ ಕೇಂದ್ರ ತನಿಖೆ ದಂಡ ಇದೆ ಅಲ್ಲ, ಎನ್ಕ್ವೈರಿ ಮಾಡ್ಕೊಳ್ಳಿ. ಬಿಜೆಪಿ ಅವರು ಇದಾರಂತೆ ಇದೆ, ನಮ್ಮವ್ರು ಇರ್ಲಾಗ ಯಾಕೆ ಸರ್? ನಮ್ಮವರಿಬ್ರು ಬಿಡ್ತಿದ್ರ ಅವರು? ಖಂಡಿತವಾಗಿ ನನ್ನ ಮಾಹಿತಿ ಪ್ರಕಾರ ಯಾರು ಕಾಂಗ್ರೆಸ್ ಮಿನಿಸ್ಟರ್ಸ್ ಯಾರು ಇಲ್ಲ, ಯಾರು ಎಕ್ಸ್ ಮಿನಿಸ್ಟರ್ಸ್ ಇದ್ದಾರೆ ಅಂತ. ನಮಗೂ ಪ್ರಕರಣಕ್ಕೂ ಸಂಬಂಧವೇ ಇಲ್ಲ ಅಂತ ಕೈ ನಾಯಕರು ಹೇಳ್ತಿದ್ದಾರೆ. ಬಿಜೆಪಿ ಕಡೆಗೆ ಬಾಣ ತಿರುಗಿಸಿದ್ದಾರೆ. ನಿಜಕ್ಕೂ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದಲ್ಲಿ ಹಿಂದಿರುವ ಸಚಿವರು ಯಾರು ಅನ್ನೋದು ನಿಗೂಢವಾಗಿದೆ. ಬ್ಯೂರೋ ರಿಪೋರ್ಟ್, TV9.